ಪ್ರಿಯ ವೀಕ್ಷಕರೇ, ದೀಪಾವಳಿ ಹಬ್ಬಕ್ಕೆ ಕ್ರಂಚಿ ಶಂಕರಪಾಳಿಯನ್ನು ಮಾಡೋಣ. ಇದಕ್ಕೆ 1 ಗ್ಲಾಸ್ ಹಾಲು, 3/4 ಗ್ಲಾಸ್ ತುಪ್ಪ, 1 ಗ್ಲಾಸ್ ಸಕ್ಕರೆ, 1/4 ಕಪ್ ಚಿರೋಟಿ ರವೆ ಹಾಗೂ ಮೈದಾ, ಇಷ್ಟು ಸಾಕು. ನೋಡಿ, ನಾನು ಈ ಕಪ್ಪನ್ನು ಉಪಯೋಗಿಸಿದ್ದೇನೆ. ನೋಡಿ, ಇದೆಲ್ಲವನ್ನು ಬಿಸಿ ಮಾಡಿಕೊಂಡು ಚೆನ್ನಾಗಿ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ದೊಡ್ಡ ಬೌಲನ್ನು ಇಟ್ಟುಕೊಂಡು ಅದರಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ತುಪ್ಪ, ಸಕ್ಕರೆ ಎಲ್ಲ ಕರಗಿದೆ. ಇದನ್ನು ಸ್ವಲ್ಪ ಆರಲಿಕ್ಕೆ ಅಂತ ಬಿಡೋಣ. ನಾನು ಮೈದಾವನ್ನು ಜರಡಿ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, 1/4 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ಳೋಣ. ರವೆ ನೀರನ್ನೆಲ್ಲ ಎಳೆದುಕೊಳ್ಳುತ್ತದೆ. ರುಚಿಗೆ ತಕ್ಕಷ್ಟು ಸ್ವಲ್ಪವೇ ಉಪ್ಪನ್ನು ಸೇರಿಸ್ಕೊಳ್ಳೋದು. ನೋಡಿ, ಮಿಶ್ರಣವನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ ನಾನೀಗ. ಈ ಒಂದು ಹಾಲು, ಸಕ್ಕರೆ, ತುಪ್ಪದ ಮಿಶ್ರಣಕ್ಕೆ ಎಷ್ಟು ಸೇರಿಸಿಕೊಳ್ಳುತ್ತದೆಯೋ ಅಷ್ಟು ಮೈದಾವನ್ನು ಹಾಕಿಕೊಂಡು ಕಲಿಸ್ಕೊಳ್ಬೇಕು. ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ನೋಡಿ, ಈಗ ಮೈದಾವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಗಟ್ಟಿಯಾಗಿ ಇದನ್ನು ಕಲಸಿ ಒಂದು 15 ನಿಮಿಷ ಮುಚ್ಚಳ ಮುಚ್ಚಿ ಒಂದು ಸೈಡಲ್ಲಿ ಇಟ್ಬಿಡಿ. ಈಗ ಹಿಟ್ಟಿನ ಉಂಡೆ ರೆಡಿಯಾಗಿದೆ. ನೋಡಿ, ಇಷ್ಟು ಗಟ್ಟಿಯಾದರೆ ಸಾಕು. ಇದನ್ನೀಗ 15 ನಿಮಿಷ ಹಾಗೆ ಬಿಟ್ಟುಬಿಡಿ. ನಮ್ಮಲ್ಲಿ ದೀಪಾವಳಿ ಹಬ್ಬಕ್ಕೆ ಇದು ಮೇನ್ ಫಲಾಹಾರದ ಡಿಶ್. ಈಗ ಹಿಟ್ಟನ್ನು ಇನ್ನೊಮ್ಮೆ ನಾದಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು. ನೋಡಿ, ಈ ಥರ ಇದೆ. ಕೇವಲ ಅರ್ಧ ಗಂಟೆಯಲ್ಲಿ ರುಚಿಯಾದ ಸೊಗಸಾದ ತಿಂಡಿ. ಈಗ ಚಿಕ್ಕ ಚಿಕ್ಕ ಚಪಾತಿಗಳನ್ನಾಗಿ ಮಾಡಿ ಲಟ್ಟಿಸಿಕೊಳ್ಳೋಣ. ಇದಕ್ಕೆ ಬೇಕಾದರೆ ನೀವು ಒಂದು ಸ್ವಲ್ಪ ಹಿಟ್ಟನ್ನು ತಾಗಿಸ್ಕೊಳ್ಬೋದು ಅಥವಾ ಹೀಗೆ ಕೂಡ ಚಪಾತಿ ಅದಕ್ಕೆ ಮಾಡ್ಕೋಬೋದು. ಸ್ವಲ್ಪ ದಪ್ಪನೇ ಇಟ್ಕೊಳ್ಬೇಕು. ನೋಡಿ, ಈ ತಿಂಡಿ ಮಾಡೋದು ತುಂಬ ಸುಲಭ. ನೋಡಿ, ಮೊದಲನೇ ಚಪಾತಿ ರೆಡಿ ಆಗ್ತಾ ಇದೆ. ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ ಇದನ್ನು. ಶಂಕರಪಾಳಿ ಕಟ್ಟರನ್ನು ತೆಗೆದುಕೊಂಡು ಈ ರೀತಿಯಾಗಿ ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಿಕೊಳ್ಳಿ. ಇದೇ ರೀತಿಯಾಗಿ ಎಲ್ಲ ಚಪಾತಿಗಳನ್ನು ಮಾಡಿ ನೀವು ಕಟ್ ಮಾಡಿ ಇಟ್ಕೊಳ್ಬೋದು. ನೋಡಿ, ನಾನು ಎಣ್ಣೆಯನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೇನೆ. ಶಂಕರಪಾಳಿಗಳನ್ನು ಒಂದು ಪ್ಲೇಟ್ನಲ್ಲಿ ಬಿಡಿ ಬಿಡಿಯಾಗಿ ಎತ್ತಿಟ್ಕೊಂಡ್ಬಿಡಿ. ಎಣ್ಣೆ ಬಿಸಿಯಾಗಿದೆ. ಈಗ ಎಲ್ಲ ಶಂಕರಪಾಳಿಗಳನ್ನು ಒಂದೊಂದಾಗಿ ಹಾಕಿಬಿಟ್ಟು ಡೀಪ್ ಫ್ರೈ ಮಾಡಿ. ಜಾರ್ನಿಂದ ಈ ಥರ ಎರಡೂ ಸೈಡ್ನಲ್ಲೂ ಗೋಲ್ಡನ್ ಬ್ರೌನ್ ಬಣ್ಣ ಬರುವ ತನಕ ಹುರಿದುಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಕಲರ್ ಬಂದಿದೆ. ಇದೇ ಥರ ಎಲ್ಲ ಶಂಕರಪಾಳಿಗಳನ್ನು ಹುರಿದುಕೊಳ್ಳಿ. ಕ್ರಂಚಿ ಗರಿಗರಿಯಾದ ಶಂಕರಪಾಳಿಗಳು ರೆಡಿಯಾಗಿವೆ. ಇವುಗಳನ್ನೆಲ್ಲ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಪ್ರಿಯವಾದ ಕುರುಕುರು ತಿಂಡಿ. ಸೊಗಸಾದ ಗೋಲ್ಡನ್ ಬ್ರೌನ್ ಬಣ್ಣ ಬಂದಿದೆ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳೊಂದಿಗೆ ಶ್ರೀ ಗುರುದೇವ ದತ್ತ. ನೋಡಿ, ಎಷ್ಟು ಗರಿಗರಿಯಾಗಿದೆ.